ಪ್ರಿಯ ವೀಕ್ಷಕರೇ ನಮಸ್ಕಾರ. ನಾನು ಶೈಲು, ನೀವು ನೋಡ್ತಾ ಇದ್ದೀರಾ JBM TV. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ನಡೀತಕ್ಕಂಥ ಕಾರ್ಯ ಸ್ಪಷ್ಟ ನುಡಿ ದಿಟ್ಟ ನಡೆ, ನೇರ ಮಾತು ನಿರಂತರ ಚಲನೆ. ಇದೇ JBM ವಿಶೇಷತೆ. ಈಗ ಕರ್ನಾಟಕದ ತುಂಬೆಲ್ಲ SIR ಪ್ರಕ್ರಿಯೆ ಪ್ರಾರಂಭವಾಗಿದೆ. BLOಗಳು ಮನೆ ಮನೆಗೆ ತಲುಪಿ ಅವು SRI ಫಾರ್ಮ್ಗಳನ್ನು ಭರ್ತಿ ಮಾಡಿಕೊಡಿ ಅಂಥೇಳಿ ಹಂಚ್ತಾ ಇದ್ದಾರೆ. ಆದರೆ ಇನ್ನೂ ಅನೇಕ ಜನರಿಗೆ ಆ ಫಾರ್ಮ್ಗಳೇ ತಲುಪಿಲ್ಲ. ಆದರೂ BLOಗಳು ಪರದಾಡುತ್ತಾ ತಮ್ಮ ಕಾರ್ಯದಲ್ಲಿ ತೊಡಗಿದ್ದಾರೆ. ಆದರೆ ಇವೆಲ್ಲ ಕಾರ್ಯಗಳು ಯಾವ ರೀತಿ ನಡೆಯುತ್ತವೆ? ನಮಗೆ ಗಡ್ಡೆನವ ಗುರುಗಳಿಗೆ ಭೇಟಿಯಾದಾಗ ಅವರು BLO ಯಾವ ರೀತಿಯಾಗಿ ಈ ಫಾರ್ಮ್ಯಾಟ್ಗಳನ್ನು ತುಂಬಿರುತ್ತಾರೆ, ಅದನ್ನು ಯಾವ ರೀತಿಯಾಗಿ ಅಪ್ಲೋಡ್ ಮಾಡಬೇಕು, ಅದನ್ನು ಯಾವ ರೀತಿಯಾಗಿ ಆ ಕಾರ್ಯ ಪೂರ್ತಿಗೊಳ್ಳುತ್ತದೆ ಅನ್ನುವಂಥ ಸಂಕ್ಷಿಪ್ತ ವರದಿ ತಮಗೆ ಈ ತಿಳಿ ಹೇಳಲು ನಾವು ಕರೆದೊಯ್ತಾ ಇದ್ದೇವೆ. ವೀಕ್ಷಿಸೋಣ ಬನ್ನಿ. SRI ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತವೆ ಅನ್ನುವುದನ್ನು ಇಲ್ಲಿ ತಾವು ಕಾಣಬಹುದು. ಈಗ ತಾವು ಮಾಡಿದಂಥ SRI ಫಾರ್ಮ್ BLO ಆದಂತಹ ಗಡ್ಡೆನವ್ರು ಸರ್ ಅವರು ಅಪ್ಲೋಡ್ ಮಾಡ್ತಾ ಇದ್ದಾರೆ. ಯಾವ ರೀತಿ ಪ್ರಕ್ರಿಯೆ ನಡೀತಾ ಇದೆ ಅನ್ನುವಂಥದ್ದು ಸಾರ್ವಜನಿಕವಾಗಿ ಎಲ್ಲರಿಗೂ ತಿಳಿಯಲಿ ಅಂಥೇಳಿ ಈ ವಿಡಿಯೋ ಮಾಡಲಾಗ್ತಾ ಇದೆ. ನೋಡಿ, ಈ ರೀತಿಯಾಗಿ ನಿಮ್ಮ SRI ಫಾರ್ಮ್ ಪರಿಷ್ಕರಣೆ ಆಗುತ್ತದೆ. ಪ್ರತಿಯೊಂದನ್ನು ಅವರು ಫಾರ್ಮೆಟ್ ಅಪ್ಲೋಡ್ ಮಾಡಬೇಕಾಗುತ್ತದೆ. ಕೇವಲ ಫಾರ್ಮ್ ಕೊಟ್ಟರೆ ಮುಗಿಯಿತು ಅನ್ನುವಂಥದ್ದು BLO ಕೆಲಸ ಅಲ್ಲ. ಮೇಲಾಗಿ ಎಷ್ಟೊಂದು ಜವಾಬ್ದಾರಿಯ ಕೆಲಸ ಅನ್ನುವಂಥದ್ದು ತಾವು ಇಲ್ಲಿ ಪರಿಗಣಿಸಬಹುದು. ಸರ್ ಜಕಾತಿ THI ಬರೀಲಿಲ್ಲ, ಇಲ್ಲ ಸರ್, JKTI JAKATI ಇದು ಜಕಾತಿ ಅಂಥೇಳಿ ಅವರ ಫಾರ್ಮ್ ತುಂಬ್ತಾ ಇದ್ದಾರೆ. ಪ್ರತಿಯೊಂದನ್ನು ತಪ್ಪದೇ ಅದರಲ್ಲಿ ಎಂಟ್ರಿ ಮಾಡಬೇಕಾಗುತ್ತದೆ. ಪ್ರೊಸೀಜರ್ ಅಪ್ಲೋಡ್ ಆಗ್ತಾ ಇದೆ. ಈಗ ಸ್ಕ್ಯಾನಿಂಗ್ ಮಾಡ್ತಾ ಇದೆ. ಸ್ಕ್ಯಾನಿಂಗ್ ಆಯಿತು. ಮುಂದಿನ ಪ್ರಕ್ರಿಯೆ ಇಷ್ಟೆಲ್ಲ ಪ್ರಕ್ರಿಯೆಗಳು ಇದರಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತದೆ. ಇದು ಅತಿ ಜವಾಬ್ದಾರಿಯ ಕೆಲಸವಾಗಿರುವುದರಿಂದ ಈಗ ಫೋಟೋ ಸ್ಕ್ಯಾನ್ ಆಗ್ತಾ ಇದೆ. ಫೋಟೋ ಸ್ಕ್ಯಾನ್ ಆದ ನಂತರ ಈಗ ಸದರಿಯವರ ಸರ್ ಇದು ಕಂಪ್ಲೀಟ್ ಆದನ್ರಿ, ಅದು ಸಬ್ಮಿಟ್ ಅಪ್ಲೋಡ್ ಆಯ್ತು. ಈಗ ಸಬ್ಮಿಟ್ ಕೊಟ್ಟರೆ ಸಬ್ಮಿಟ್ ಈಗ ಸಬ್ಮಿಟ್ ಕೊಡ್ತಾ ಇದ್ದಾರೆ. ಸಕ್ಸಸ್ ಈಗ ಸಕ್ಸಸ್ ಈಗ ಆಯ್ತು ನೋಡಿ. ಓಕೆ, ಸಕ್ಸಸ್ ಅಂತ ಬಂತಲ್ಲ. ಈಗ ಫಾರ್ಮೆಟ್ ಈ ರೀತಿಯಾಗಿ ಇಷ್ಟೊಂದು ಸಮಯ ಬೇಕಾಗುತ್ತದೆ. ಒಂದೊಂದು ಫಾರ್ಮೆಟ್ ಅದು ಅಪ್ಲೋಡ್ ಮಾಡಲಿಕ್ಕೆ ಇಷ್ಟೊಂದು ಸಮಯ. ಸರ್, ಈಗ ಸಾರ್ವಜನಿಕರಿಗೆ ತಮ್ಮ ಅಭಿಪ್ರಾಯವೇನು ಏನು ಹೇಳಲು ಬಯಸುತ್ತೀರಿ? ಅಂದರೆ ಸಾಕಷ್ಟು ತೊಂದರೆಗಳಿರ್ತಾವೆ. ಕೆಲವೊಬ್ಬರಿಗೆ ಗೊತ್ತಾಗ್ತಾ ಇರೋಂಗಿಲ್ಲ, ಅನೇಕ ಜನರ ರೀತಿ ಫೋಟೋ ತಂದಿರಂಗಿಲ್ಲ, ಅಥವಾ ಅವ್ರಿಗೆ ಏನೋ ಒಂದು ಸಮಸ್ಯೆಗಳು ಉಂಟಾಗಿರ್ತೈತಿ. ಯಾವ ರೀತಿಯಾಗಿ ಸರಳವಾಗಿ ಮಾಡ್ಕೋಬೇಕಂತಂದ್ರೆ, ಈಗ ಒಂದು ಫಾರ್ಮೆಟ್ ತಂದಾರೆ ಜಕಾತಿ ಅಂತ ಹೇಳಿ ತಂದರು, ಅವ್ರದ್ದು ಸರಳವಾಗಿ ಅಪ್ಲೋಡ್ ಆಯಿತು. ಕೆಲವೊಂದು ಸಮಸ್ಯೆಗಳಿರ್ತಾವೆ. ಅವರಿಗೆ ತಾವು ಏನು ಹೇಳಬಯಸ್ತೀರಿ? ಈಗ ಯಾವುದೋ ಒಬ್ಬ ಮತದಾರ 2002ರಲ್ಲಿ ವೋಟ್ ಹಾಕಿದ್ರೆ ಅವರು ಯಾವ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ಭಾಗದಲ್ಲಿ ಯಾವ ಕ್ರಮ ಸಂಖ್ಯೆಯಲ್ಲಿ ನಮೂದಾಗಿರುತ್ತಾರೆ ಎಂದು ತಿಳಿದುಕೊಂಡು ಈ ನಮೂನೆಯನ್ನು ಭರ್ತಿ ಮಾಡಬೇಕು ಮೊದಲೇ. ಆಮೇಲೆ ಅವರು ವೈಯಕ್ತಿಕ ವಿವರಗಳ
ಅಲ್ಲೇ ಕೆಲವು ಪ್ರಶ್ನೆಗಳಿದ್ದಾವೆ. ಹ್ಞೂ ಮೊದಲನೇದಾಗಿ ತಮ್ಮ ಆಧಾರ್ ನಂಬರು, ಜನ್ಮ ದಿನಾಂಕ, ಹ್ಞೂ ಮೊಬೈಲ್ ನಂಬರು, ಆಮೇಲೆ ತಂದೆ ತಾಯಿಯ ಪೂರ್ಣ ಹೆಸರು, ಅವರ ಮತದಾರರ ಭಾವಚಿತ್ರ ಇರುವಂಥ ಗುರುತಿನ ಚೀಟಿಯ ಸಂಖ್ಯೆ ಬರೀಬೇಕು. ಹ್ಞೂ ಅದೇ ರೀತಿ ಅವರ ತಾಯಿದು ಮತದಾರರ ಭಾವಚಿತ್ರ ಗುರುತಿನ ಚೀಟಿಯ ಸಂಖ್ಯೆಯನ್ನು ಬರೀಬೇಕು. ಜೊತೆಗೆ ಮದುವೆಯಾಗಿದ್ದರೆ ಸಂಗಾತಿಯ ಹೆಸರನ್ನು ಕೂಡ ಬರೆಯಲು ಅವ್ರದ್ದು ಮತದಾರ ಭಾವಚಿತ್ರವಿರುವ ಗುರುತಿನ ಚೀಟಿಯನ್ನು ಸಂಖ್ಯೆಯನ್ನು ನಮೂದಿಸಬೇಕು. ಇದು ಚುನಾವಣಾ ಗುರುತಿನ ಚೀಟಿಯ ಸಂಖ್ಯೆಯನ್ನು ನಮೂದಿಸಬೇಕು. ಈ ರೀತಿ ಇವೆಲ್ಲ ಪ್ರಶ್ನೆಗಳನ್ನು ಪೂರ್ತಿಯಾಗಿ ಭರ್ತಿ ಮಾಡಿ ಇತ್ತೀಚೆಗೆ ಭಾವಚಿತ್ರವನ್ನು ತೆಗೆಸಿಕೊಂಡಿರುವಂತಹ ಫೋಟೋವನ್ನು ತೆಗೆದುಕೊಂಡು ಇಲ್ಲಿ ಲಗತ್ತಿಸಬೇಕು. ಕೊನೆಗೆ ನಮ್ಮ BLOಗಳಿಗೆ ತಂದು ಒಪ್ಪಿಸಿದರೆ ನಾವು ಅದನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಎಲ್ಲ ಸರಿಯಾಗಿ ಇರುತ್ತದೆ ಎಂದು ದೃಢೀಕರಿಸುತ್ತೇವೆ. ಸರ್, ಈ ರೀತಿ ಮುಗಿದಾಗ ಅವರದು ಈ SIR ಫಾರ್ಮ್ ತುಂಬುವುದು ಸಂಪೂರ್ಣವಾಗಿ ಮುಗಿದಂತೆ. ಸರ್, ಈಗ ತಾವು ಫಾರ್ಮ್ ಫಿಲಪ್ ಮಾಡಿ ಇದು ಸ್ಕ್ಯಾನ್ ಮಾಡಿ ಪೂರ್ತಿ ಪ್ರೊಸೀಜರ್ ಕಂಪ್ಲೀಟ್ ಮಾಡಿದ್ರಿ. ಈಗ ಏನಾದರೂ ಮತದಾರರಿಗೆ ಅದು ಸಂಬಂಧಪಟ್ಟಂತೆ ಇವ್ರಿಗೆ ಮೆಸೇಜ್ ಏನಾದರೂ ಹೋಗ್ತೇನೆ ಅದ್ರಲ್ಲಿ? ಯಾವುದು ಮೆಸೇಜ್ ಇರೋದಿಲ್ಲ. ಅಂದ್ರೆ ಈಗೇನೈತಿ ಅದ ಅವ್ರ ಫೋನ್ ನಂಬರ್ ಕೊಟ್ಟಿರ್ತಾರೆ, ಅವ್ರಿಗೇನು ಮೆಸೇಜ್ ಅಪ್ಡೇಟ್ ಆಯಾ BLO ಲಾಗಿನ್ದಲ್ಲಿ ಮಾತ್ರ ತೋರಿಸಿರ್ತಾರೆ. ಪಬ್ಲಿಕ್ ಯಾವುದೇ ರೀತಿಯ ಮಾಹಿತಿ ಸಿಗೋದಿಲ್ಲ. ಯಾಕಂದ್ರೆ ಪಬ್ಲಿಕ್ ಒಂದು ಮಾಹಿತಿ ಸಿಗ್ಬೇಕಂದ್ರೆ ನಾವು ಒಂದು ಫಾರ್ಮಿಗೆ ನಾವು ಸೈನ್ ಮಾಡಿ ವಾಪಸ್ ಅವ್ರಿಗೆ ಕೊಟ್ಟಿರ್ತೀವಿ. ಅದೇ ಅವ್ರಿಗೆ ಲೀಗಲಿ ನಿಮ್ ಕಡೆ ಪ್ರೂಫ್ ಕೊಟ್ಟಂತದ್ದು ದೃಢೀಕರಣ ಅದೇ ಅವ್ರಿಗೆ. ಇಷ್ಟೊಂದು ಎಲ್ಲ ಪ್ರಕ್ರಿಯೆ ಇದೆ. ನೀವು 2 ಫಾರ್ಮ್ ಅವರು ಈಗಾಗಲೇ BLO ಅವರು ಕೊಟ್ಟಿರ್ತಾರೆ. ಒಂದು ಫಾರ್ಮ್ ಅವರು ಪಡೆದುಕೊಂಡು ತಮಗೆ ರಿಸೀವ್ಡ್ ಅಂತೇಳಿ ಮತ್ತೊಂದು ಫಾರ್ಮ್ ಮರಳಿ ಕೊಡ್ತಾರೆ. ಆ ಫಾರ್ಮ್ ಅನ್ನು ಏನೈತಿ ತಾವು ಕಾಯ್ದಿಟ್ಕೋಬೇಕು ಅನ್ನೋದು. ತುಂಬಾ ಧನ್ಯವಾದಗಳು. ಯಾಕಂದ್ರೆ ಸರ್, ಇದು ತುಂಬಾ ಪ್ರಮುಖವಾದಂತಹ ಮಾಹಿತಿ ತಾವು ನೀಡಿದಿರಿ. ತಮಗೆ ನಾವು ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇವೆ. ಧನ್ಯವಾದ.